15 ದಿನದಲ್ಲಿ ಒಂದು ದಿನವೂ ವಿಧಾನಸಭೆ ಅಧಿವೇಶನ ಸರಿಯಾಗಿ ನಡೆಯೋದಕ್ಕೆ ಸಹಕಾರ ಕೊಡಲೇ ಇಲ್ಲ. ಸಮಸ್ಯೆಗಳ ಪರಿಹಾರಗಳನ್ನು ಚರ್ಚೆ ಮಾಡುವ ವೇದಿಕೆ ಯಾವುದು? ಅದು ವಿಧಾನಸಭೆ ಮತ್ತು ಪಾರ್ಲಿಮೆಂಟು. ಪಾರ್ಲಿಮೆಂಟರಿ ಡೆಮಾಕ್ರಸಿ ಸ್ಟ್ರೆಂಥನ್ ಮಾಡಿ ಫಂಕ್ಷನ್ ಮಾಡೋದು ಇವೆರಡು ವೇದಿಕೆಗಳು. ಈ ವೇದಿಕೆಗಳನ್ನು ರಾಜ್ಯದ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಸರ್ಕಾರದ ಗಮನಕ್ಕೆ ತರೋದನ್ನು ಬಿಟ್ಟು ರಾಜಕೀಯ ಉದ್ದೇಶ ಮತ್ತು ಹಿತಾಸೆಯನ್ನು ಇಟ್ಕೊಂಡು ಕೇಂದ್ರದ BJP ಸರ್ಕಾರ, ಕರ್ನಾಟಕದ JDS ಮತ್ತು BJP ಪಕ್ಷ ಒಟ್ಟಾಗಿ ಸೇರಿ ರಾಜ್ಯಪಾಲರ ಮುಖಾಂತರ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಹುನ್ನಾರದ ರಾಜಕೀಯ ನಡೆಯನ್ನು ನಾವೆಲ್ಲ ಖಂಡಿಸ್ತೇವೆ. ರಾಜ್ಯದ ಜನರು, ದೇಶದ ಜನರು. ಇದು ಏಕಾಏಕಿ ಇವರು ಸುಮ್ಮನೆ ಪ್ರತಿಭಟನೆ ಮಾಡಿದ್ದು, ಪಾದಯಾತ್ರೆ ಮಾಡೋದಲ್ಲ. ಇದು ದಿಲ್ಲಿಯಿಂದ ಪ್ಲ್ಯಾನ್ ಮಾಡಿ, ಎರಡು ಪಕ್ಷಗಳು ಚರ್ಚೆ ಮಾಡಿ, ರಾಜಭವನದ ಒಳಗಡೆ ಪ್ರವೇಶ ಮಾಡಿ ಸಂವೈಧಾನಿಕ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕಾದಂಥ ರಾಜ್ಯಪಾಲರು ಒಬ್ಬ ವ್ಯಕ್ತಿಯ ದೂರಿನ ಆಧಾರದ ಮೇಲೆ ತನಿಖೆಯನ್ನೇ ನಡೆಸ್ತೇನೆ ಒಂದು ಅರ್ಜಿಯ ಮೇಲೆ ನೋಟಿಸನ್ನು ಕೊಡ್ತಕ್ಕಂಥದ್ದು. ಇಟ್ ಈಸ್ ಅಗೇನ್ಸ್ಟ್ ದಿ ಸ್ಪಿರಿಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬೈ ದಿ ಕಾನ್ಸ್ಟಿಟ್ಯೂಷನಲ್ ಹೆಡ್, ಇಸ್ ಎಕ್ಸಲೆನ್ಸಿ ದಿ ಗವರ್ನರ್. ಇದು ಇಡೀ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಮಾಡಿದಂಥ ಅಪಚಾರ. CM is a constitutional head in the state. Governor is the custodian of the constitution in the state. ಒಬ್ಬ ಸಂವಿಧಾನ ರಕ್ಷಕ ಇನ್ನೊಬ್ಬ ಸಂವಿಧಾನದ ಆಶಯಗಳ ಜಾರಿ ಮಾಡುವ ಮತ್ತು ಮುಖ್ಯಮಂತ್ರಿಗಳಿಗೆ ಯಥಾಚಿತ್ತಾಗಿ ಒಂದು ಅರ್ಜಿಯ ಮೇಲೆ ನೋಟಿಸ್ ಕೊಡ್ತಾರೆ ಅಂದರೆ, ಅವರು ಉಲ್ಲೇಖ ಮಾಡಿರ್ತಕ್ಕಂಥ ಕಾನೂನುಗಳನ್ನು ನೋಡಿದಾಗ ಅಲ್ಲಿ ಸೆಕ್ಷನ್ 13ನಲ್ಲಿ ಅಲ್ಲಿ ನೆಪೋಟಿಸಮೂ ಇಲ್ಲ, ಕರಪ್ಷನ್ನೂ ಇನ್ವಾಲ್ವ್ ಆಗಿಲ್ಲ. ದೇರ್ ಇಸ್ ನೋ ರೋಲ್ ಆಫ್ ಚೀಫ್ ಮಿನಿಸ್ಟರ್. ಐ ಡೋಂಟ್ ನೋ ವಾಟ್ ಮೇಡ್ ದಿ ಗವರ್ನರ್ ಟು ಇಶ್ಯೂ ದಿ ನೋಟಿಸ್ ಟು ದಿ ಆನರಬಲ್ ಚೀಫ್ ಮಿನಿಸ್ಟರ್ ಅಂಡರ್ ಸೋ ಮೆನಿ ಸೆಕ್ಷನ್ಸ್ ವಿಚ್ ವಿಲ್ ನೆವರ್ ಅಟ್ರಾಕ್ಟ್ ಆರ್ಟಿಕಲ್ 13. ಮತ್ತು ಮುಖ್ಯಮಂತ್ರಿಗಳ ಧರ್ಮಪತ್ನಿ ಈ ದೇಶದ ಪ್ರಜೆ. ಸಂವಿಧಾನ 300ನೇ ವಿಧಿಯ ಪ್ರಕಾರ ಎಲ್ಲ ಪ್ರಜೆಗೂ ಆಸ್ತಿಯಲ್ಲಿ ಹಕ್ಕು ಮಾಡತಕ್ಕಂಥ ಅಧಿಕಾರ ಇದೆ, ಇನ್ಕ್ಲೂಡಿಂಗ್ ಆಲ್ ಆಫ್ ಅಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಅದು ಮಾಡಿರೋದೇನು? ಒಬ್ಬ ರೈತ ದಲಿತ ಸಮುದಾಯಕ್ಕೆ ಸೇರಿದ್ದಾರೆ. ಅವರು ಆಕ್ಷನ್ನಲ್ಲಿ ಜಮೀನು ತಗೊಂಡಿದ್ದಾರೆ. ಆ ಜಮೀನಿನ ಓನರ್, ಅಬ್ಸಲ್ಯೂಟ್ ಓನರ್ ಅವರು. ಸರ್ಕಾರದಿಂದ ಮಂಜೂರಾದಂಥ ಜಮೀನಲ್ಲ, ದಲಿತ ಜಮೀನು ನುಗ್ಗಿಬಿಟ್ರು. ಈಸ್ ದಿ ಓನರ್ ಆಫ್ ದಿ ಅಬ್ಸಲ್ಯೂಟ್ ಪ್ರಾಪರ್ಟಿ ಆಫ್ ದಿ ಲ್ಯಾಂಡ್. 1935 ವೇ ಬ್ಯಾಕ್ ಇನ್ 1935 ರೆವಿನ್ಯೂರು ಎಲ್ಲ ದಾಖಲಾತಿಗಳನ್ನು ಇಟ್ಟಿದ್ದಾರೆ, ಕಂದಾಯ ಇಲಾಖೆ ಇಟ್ಟಿದೆ. ತದನಂತರದ ಬೆಳವಣಿಗೆಗಳು ಜವರನ್ಗೆ ಲಭ್ಯ ಆಗಿರ್ತಕ್ಕಂಥ ಆಸ್ತಿ, ಅವರ 3 ಜನ ಸಹೋದರು ಅವ್ರಿಗೆ ಬರ್ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಉಲ್ಲೇಖ ಆಗಿರ್ತಕ್ಕಂಥದ್ದನ್ನು ಮೂಡಾದವರು, ಮೂಡ ಇಸ್ ಅ ಸ್ಟ್ಯಾಚ್ಯೂಟ್, ಇಟ್ಸ್ ಅ ಸ್ಟ್ಯಾಚ್ಯೂಟ್. ಅವರ ಜಮೀನನ್ನು ಮಲ್ಲಿಕಾರ್ಜುನ ಸ್ವಾಮಿ ತಗೊಂಡ್ರು 2004ರಲ್ಲಿ. 2010ರಲ್ಲಿ ಅಕ್ಕನಿಗೆ ದಾನಪತ್ರ ಬರ್ಕೊಟ್ರು. ಅವ್ರ ಜಮೀನನ್ನು ಇವ್ರಿಗೆ ಹೇಳ್ದೆ ಕೇಳದೆ ಮೂಡಾದವರು ಅಕ್ವೈರ್ ಮಾಡಿ ಹಂಚಿಬಿಟ್ರು. ಇವ್ರಿಗೆ ಅರ್ಜಿ ಬರೆದ್ರು ಮೂಡಾದವ್ರಿಗೆ, ಹಂಚಿಬಿಟ್ರು. ಅದೆಲ್ಲ ಹೇಳಿದ್ದೀವಿ. 98ಲ್ಲಿ ನೋಟಿಫಿಕೇಷನ್ ಆಯಿತು, ಡಿನೋಟಿಫೈಡ್ 98ಲ್ಲಿ. ವಿ ಎಕ್ಸ್ಪ್ಲೈನ್ಡ್ ಆಲ್ ದಿಸ್ ಥಿಂಗ್. ಇವೆಲ್ಲ ಗೊತ್ತಿರು. ಅಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ, ಅವರ ರುಜು ಇಲ್ಲ, ಅಪ್ರೂವಲ್ ಇಲ್ಲ, ಇಂಟರ್ಫಿಯರೆನ್ಸ್ ಇಲ್ಲ.
ಆ ಜಮೀನಿಗೂ ಇವ್ರಿಗೂ ಸಂಬಂಧ ಇಲ್ಲ. ಮೂಡ ಎಸ್ ಸ್ಟ್ಯಾಟ್ಯೂಟ್. ಇವರು ಪತ್ರ ಬರೆದ ಮೇಲೆ ಬೋರ್ಡ್ ಇದೆ, ಆ ಬೋರ್ಡು ನಾವು ತಪ್ಪು ಮಾಡಿದ್ದೇವೆ ಅಂತ ಒಪ್ಕೊಂಡಿದ್ದಾರೆ. ತಪ್ಪು ಮಾಡಿದ್ದೇವೆ, ನಿಮ್ಮ ಜಮೀನು ತಗೊಂಬಿಟ್ರು, ನಾವು ಅದಕ್ಕೆ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ತಪ್ಪು ಮಾಡಿ ಪರಿಹಾರ ಮಾಡಿದವ್ರು ಯಾರು? ದಿ ಸ್ಟ್ಯಾಚ್ಯೂಟ್, ದಟ್ ಇಸ್ ದಿ ಮೂಡ. ಮೂಡದಲ್ಲಿ ಯಾರ್ಯಾರಿದ್ರು? ದಿ ಬಿ ಜೆ ಪಿ ಎಮ್ ಎಲ್ ಎಸ್, ದಿ ಜೆ ಡಿ ಎಸ್ ಎಮ್ ಎಲ್ ಎಸ್, ಕಾಂಗ್ರೆಸ್ ಎಮ್ ಎಲ್ ಎಸ್ ಎಲ್ಲರೂ ಇದ್ದಾರೆ. ಯಾರಿದ್ರು ಅಂತ ನಿಮಗೆಲ್ಲ ಗೊತ್ತಿದೆ. ಸ್ಟ್ಯಾಚ್ಯೂಟ್, ಮೂಡ ಎಸ್ ಸ್ಟ್ಯಾಚ್ಯೂಟ್. ಅವರು ತಪ್ಪು ಮಾಡಿದ್ವಿ ಅವರೇ ಒಪ್ಕೊಂಡು ಪರಿಹಾರ ಕೊಡ್ತೀವಿ ಅವರೇ ಹೇಳಿ. ಈ ಎಲ್ಲ ಜೆ ಡಿ ಎಸ್ ಬಿ ಜೆ ಪಿಯ ಮೂಡ ಸದಸ್ಯರುಗಳ ಮುಂದೆನೇ ನಾವು ತಪ್ಪಾಗಿದೆ ಎಲ್ಲರೂ ಸೇರಿ ಅರ್ಜಿ ಸಹಿ ಮಾಡ್ಕೊಂಡು ಕೊಟ್ಬಿಟ್ಟು ಸಿದ್ದರಾಮಯ್ಯನವರು ದಲಿತ ಆಸ್ತಿ ಹೊಡೆದಾಕ್ಬಿಟ್ರು, 14 ಸೈಟ್ ತಗೊಂಡ್ಬಿಟ್ರು. ಈ ಎಲ್ಲ ಕತೆ ಕಟ್ಕೊಂಡು ವಿಷಯನೇ ಇಲ್ಲ. ಇದನ್ನು ವಿಷಯ ಇಲ್ಲದೇ ಇರೋದು ಇಶ್ಯೂನ ಎ ನಾನ್ ಇಶ್ಯೂ ದೇ ವಾಂಟೆಡ್ ಟು ಮೇಕ್ ಇಟ್ ಅನ್ ಇಶ್ಯೂ. ಜನ ಈ ಮಳೆಯಿಂದ ತತ್ತರಿಸೋಗಿದ್ದಾರೆ. ವಿರೋಧ ಪಕ್ಷಗಳಿಗೆ ಇದಕ್ಕೆ ಬಗ್ಗೆ ಪ್ರಜ್ಞೆ ಇಲ್ಲ. ಕೇಂದ್ರ ಸರ್ಕಾರ ತನ್ನ ಬಜೆಟಲ್ಲಿ ಹೇಳಿತ್ತು 14 ಫೈನಾನ್ಸಲ್ಲಿ ನಾವು ನಿಮಗೆ 5,000 ಕೋಟಿ ಕೊಡ್ತೀವಿ ಅಂತ. ಕೊಡಲಿಲ್ಲ, ಮಾತಾಡಲ್ಲ. ಅಪ್ಪರ್ ಭದ್ರಕ್ಕೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಬಜೆಟಲ್ಲಿ, 5,300 ದೇ ನಾಟ್ ಗಿವನ್. ಮೇಕೆದಾಟು ಇಶ್ಯೂ ಇದೆಲ್ಲ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀರಿ. ಇವ್ರಿಗೆ ಒಪ್ಪಿಸ್ಬಿಟ್ರೆ ನಾವು ಮಾತಾಡ್ತೀವಿ ಅಂದರೆ, ಇವ್ರು ಒಪ್ಪಿದ್ರೆ ಅವ್ರು ಮಾತಾಡೋದು ಏನಿದೆ? ಇವ್ರ ರೋಲ್ ಏನಿದೆ? ಎಲ್ಲಿದೆ? ಈ ಥರದ ರಾಜಕೀಯ ಮಾತುಗಳಿಂದ ರಾಜ್ಯದ ಸಮಸ್ಯೆಯನ್ನು ಬಗೆಹರಿಸೋಕ್ಕಾಗಲ್ಲ. ಇವರ ಉದ್ದೇಶ ರಾಜ್ಯದ ಜನರು 135 ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಮ್ಯಾಂಡೇಟ್ ಈಸ್ ಗಿವನ್ ಟು ಕಾಂಗ್ರೆಸ್ ಪಾರ್ಟಿ. ಇಟ್ಸ್ ಅ ಮ್ಯಾಂಡೇಟ್ ಬೈ ಪೀಪಲ್. ಅಂದರೆ ಬಿ ಜೆ ಪಿ ಜೆ ಡಿ ಎಸ್ನವ್ರಿಗೆ ಜನಾದೇಶದ ಬಗ್ಗೆ ನಂಬಿಕೆ ಇಲ್ಲ. ಜನಾದೇಶವನ್ನು ಗೌರವಿಸ್ತಕ್ಕಂಥವರಲ್ಲ ಇವರು. ಇವರೆಂದೂ ನೇರವಾಗಿ ಜನಾದೇಶ ಪಡೆದು ಕರ್ನಾಟಕದಲ್ಲಿ ಸರ್ಕಾರ ಮಾಡೇ ಇಲ್ಲ. ಸರ್ಕಾರನ ಮಾಡಲೇ ಇಲ್ಲ. ಬಂದೇ ಇಲ್ಲ ಅವ್ರಿಗೆ, ಮ್ಯಾಂಡೇಟೇ ಕೊಟ್ಟಿಲ್ಲ. ಇವರಿಗೆ ಜನಾದೇಶನೇ ಗೌರವಿಸ್ತೇನೆ, ಜನಾದೇಶವನ್ನು ಪಡ್ಕೊಳ್ತೇನೆ. ನಮ್ಮ ಮನೆ ಮೇಲೆ ಬಂದ್ರಿ, ನೀವೇ ಗೋಗರ್ದ್ರಿ. ಈ ಥರದ ರಾಜಕೀಯ ಮಾತುಗಳು ಜನರ ಆದೇಶಕ್ಕೆ ಅಪಗೌರವ ತರ್ತಕ್ಕಂಥದ್ದು. ವಾಲ್ಮೀಕಿ ಹಗರಣ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. ತಪ್ಪು ಮಾಡಿರೋರು ಯಾರೇ ಆಗಲಿ ಅಂತೇಳಿ SIT ರಚನೆ ಮಾಡಿದ್ದೀವಿ. ತನಿಖೆ ಆಗ್ತಾ ಇದೆ, ಚಾರ್ಜ್ ಶೀಟ್ ಆಗ್ತಾ ಇದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಂಡು ಜೈಲಲ್ಲಿದ್ದಾರೆ. ಬ್ಯಾಂಕಿನ ಅಧಿಕಾರಿ ಅಬ್ಸ್ಕಾಂಡಾಗಿದ್ದಾರೆ. ಬ್ಯಾಂಕು ಕೇಂದ್ರ ಸರ್ಕಾರದ ಫೈನಾನ್ಸ್ ಇಲಾಖೆ ನೇರವಾಗಿ ಸಂಬಂಧಪಡುತ್ತೆ. ಯಾರಾದರೂ ಅಧಿಕಾರಿ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಬೇಕಾದಷ್ಟು ಇಲಾಖೆಗಳು ತಪ್ಪಾಗಿರ್ತವೆ. ಮಂತ್ರಿ ಫೈಲ್ನಲ್ಲಿ ಸಹಿ ಮಾಡಿದರೆ ಇಟ್ ಅಪ್ಲೈಸ್ ಟು ಮಿನಿಸ್ಟರ್, ಇಟ್ ಅಪ್ಲೈಸ್ ಟು ಎನಿ ಪಬ್ಲಿಕ್ ಪರ್ಸನ್. ಇವ್ರು ರೋಲೇ ಇಲ್ದೇನೆ ನೀವೇ ಕಾರಣ. ಅದಕ್ಕೆ SC/ST ಹಣ ಹೊಡೆದ್ಬಿಟ್ರಿ. ಏನು SC/ST ಪರವಾಗಿ ಕ್ರಾಂತಿಕಾರಕ ಬದಲಾವಣೆ ತಂದುಬಿಟ್ಟಿದ್ದಾರೆ. ಮಂಡಲ್ ಕಮಿಷನ್ ಬಂದಾಗ ಹಿಂದುಳಿದ ಮೀಸಲಾತಿಗೆ ಎಲ್ಲಿದ್ರಿ ನೀವು? ಕಮ್ಮಣ್ಣಲ್ಲಿ ಎತ್ಕೊಂಡು ನೀವು ಯಾಕೆ ರಥಯಾತ್ರೆ ಹೊರಟ್ರಿ? ಸಾಮಾಜಿಕ ನ್ಯಾಯದ ಪರವಾಗಿ ನಿಮಗೇನು ಬದ್ಧತೆ ಇದೆ? IIT IIM ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ SC/STಗೆ ರಿಸರ್ವೇಷನ್ ಕೊಡಬೇಕಂದಾಗ 2 ಪಾರ್ಲಿಮೆಂಟ್ ಸದನದಲ್ಲಿ ಅಪ್ರೂವ್ ಆಗಿದ್ದದ್ದು UPA ಸರ್ಕಾರ ಇದ್ದಾಗ. ವಾಟ್ ವಾಸ್ ಯುವರ್ ಪೊಲಿಟಿಕಲ್ ಸ್ಟ್ಯಾಂಡ್? ಏನು ಮಾಡ್ತಾಯಿದ್ರಿ ನೀವು? ಎಷ್ಟು ಜನ ಇದ್ದಾರೆ IIT IIM ಅಲ್ಲಿ SC/ST ಬ್ಯಾಕ್ವರ್ಡ್ ಮೈನಾರಿಟಿ ಪ್ರೊಫೆಸರ್ಸ್? SCPTS ಇದ್ರಲ್ಲ, PTCL ಕಾಯ್ದೆನ ವಾಪಸ್ ತಂದು SC/ST ಜನರ ಆಸ್ತಿ ಹಕ್ಕನ್ನು ರಕ್ಷಣೆ ಮಾಡಬೇಕು ಅನ್ನೋ ಪ್ರಜ್ಞೆ ಇರಲಿಲ್ವ ನಿಮಗೆ? ಅಶೋಕ್, ನೀವೇ ಒಬ್ಬ ರೆವಿನ್ಯೂ ಮಿನಿಸ್ಟರ್ ಆಗಿದ್ರಿ, ರವಿ ಇದ್ರಿ, ಬೊಮ್ಮಾಯಿ ಇದ್ದರು, ಯಡಿಯೂರಪ್ಪನವ್ರು ಇದ್ದರು, ವಿಜಯೇಂದ್ರ ಇದ್ದರು,
ಕುಮಾರಸ್ವಾಮಿ ಅವರಿದ್ರಿ. PTCL ಕಾಯ್ದೆ ಕೋರ್ಟ್ ರದ್ದು ಮಾಡಿದೆ. ಈ ಲಕ್ಷಾಂತರ ಜನ ಅರ್ಜಿದಾರರು SC ಇದ್ದಾವೆ. ಇವ್ರಿಗೆ ಅನ್ಯಾಯ ಆಗುತ್ತೆ ಅಂತ ಗೊತ್ತಿಲ್ವಾಗ ನಿಮಗೆ? ಸಿದ್ದರಾಮಯ್ಯ ಸರ್ಕಾರ 2004ರಲ್ಲಿ ಬಂದು ಮತ್ತೆ PTCL ಆ್ಯಕ್ಟನ್ನು ತಿದ್ದುಪಡಿ ವಾಪಸ್ ತರಬೇಕಾಯ್ತು. ನಿಮಗೆ SC ಬಗ್ಗೆ ಕಾಳಜಿ ಇದೆಯಾ? 17ನಲ್ಲಿ 10,000 ಕೋಟಿಯನ್ನು BJP ಸರ್ಕಾರ ಮಿಸ್ಯೂಸ್ ಮಾಡಿದ್ರಲ್ಲ, ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ. ಗೊತ್ತಿಲ್ವಾಗ ನಿಮಗೆ? SC ಮಾಡಬೇಕು ಅಂತೇಳಿ SC-PTSB ಕಾಯ್ದೆ ತಂದಿದ್ದೀರಾ ನೀವು? ಜನಸಂಖ್ಯೆಗೆ ಅನುಗುಣವಾಗಿ ಯಾವಾದರೂ ದುಡ್ಡು ಇಟ್ಟಿದ್ರಾ? SC ಜನರಿಗೆ ಕಾಂಟ್ರಾಕ್ಟಲ್ಲಿ ಮೀಸಲಾತಿ ಕೊಡಬೇಕು ಅಂತ ಹೇಳಿದ್ರಾ? ಎಲ್ಲ ಮೊಸಳೆ ಕಣ್ಣೀರು ಸುಡ್ತೀರಿ. ಸಂವಿಧಾನಕ್ಕೆ ವಿರುದ್ಧವಾಗಿದ್ದೀರಿ. ವಿಷಯಗಳೇ ಇಲ್ಲದೇನೆ ಎಲ್ಲಿ ಅನುಮಾನ ಬಂದಿದೆ SIT ತನಿಖೆ ಮಾಡ್ತಾ ಇದ್ದಾರೆ, ED ತನಿಖೆ ಮಾಡ್ತಾ ಇದೆ, ಜುಡಿಷಿಯಲ್ ಎನ್ಕ್ವೈರಿ ಕೂಡ ಕೊಟ್ಟಿದ್ದೀವಿ, CBI ಎನ್ಕ್ವೈರಿ, multi-pronged enquiry is going on. What made you to become unrest? ತನ್ವೀರ್ ಇಲ್ಲಿ What made you to become unrest? ಇಲ್ಲಿ ಬನ್ನಿ ಕಾರ್ಯಾಧ್ಯಕ್ಷರೇ. ನೀವು ರಾಜಕೀಯ ಹುನ್ನಾರ ಇಟ್ಕೊಂಡು ಸಿದ್ದರಾಮಯ್ಯರನ್ನ ದುರ್ಬಲ ಮಾಡಿದ್ರೆ ಅವ್ರ ಮುಖಕ್ಕೆ ಮಸಿ ಬಡಿಸಿದ್ರೆ, ಸಿದ್ಧಾಂತ ಇಟ್ಕೊಂಡು ಹೋರಾಟ ಮಾಡಿ ಸಮಾಜವಾದ ಸಿದ್ಧಾಂತ ಇಟ್ಕೊಂಡು ರೈತ ಚಳವಳಿಯನ್ನು ಬಂದು ತನ್ನ ಜೀವನದ ಉದ್ದಕ್ಕೂ ಪ್ರಾಮಾಣಿಕತೆಯನ್ನು ಮೈಗೂಡಿಸತಕ್ಕಂಥ ಒಬ್ಬ ನಾಯಕನ ಮುಖಕ್ಕೆ ಮಸಿ ಬಳಿತಕ್ಕಂಥ ಪ್ರಯತ್ನ ನಡೀತದೆ. ನೀವು ಸಕ್ಸಸ್ ಸಾಧ್ಯನಾ? ನೈತಿಕತೆ ಮಾತಿಂದ ಬರೋದಲ್ಲ, ತನ್ನ ನಿರ್ಧಾರಗಳು, ತನ್ನ ನಿಲುವುಗಳ ಮುಖಾಂತರ ಬರೋದು. ಯಾರ್ಯಾರ ನೈತಿಕತೆ ಎಷ್ಟೆಷ್ಟಿದೆ ಅಂತ ಗೊತ್ತಾಗುತ್ತಲ್ಲ, ಯಾರ್ಯಾರ ಮೇಲೆ ಏನೇನಿದೆ ಅಂತ ಗೊತ್ತಿದೆಯಲ್ಲ, ಎಲ್ಲವನ್ನ ಇಟ್ಕೊಂಡು ನೈತಿಕತೆ ಬಗ್ಗೆ ಮಾತಾಡ್ತಿರಲ್ಲ. ಆರ್ ಯು ನಾಟ್ ಅಶೇಮ್ಡ್? ಜನ ಕಷ್ಟದಲ್ಲಿ ಸಾಯ್ತಾ ಇದ್ದಾರೆ, ಅತಿವೃಷ್ಟಿಯಾಗಿದೆ, ಜನ ಜಾನುವಾರು ಭೂಮಿಗಳು ಹಾಳಾಗ್ತಾ ಇದ್ದಾವೆ. ಮೊದಲು ಬಂದಾಗ ಒಂದು ಪೈಸೆ ದುಡ್ಡು ಕೊಡಿಸಲ್ಲ, ನೀವು ಎಲ್ಲೂ ಹೋಗಲಿಲ್ಲ ನಿಮ್ಮ ಸರ್ಕಾರ ಇದ್ದಾಗ. ನೀವು ಈಗ ನಾಟಕ ಮಾಡ್ತೀರಿ, ಮ್ಯಾಂಡೇಟ್ ಇರೋ ಸರ್ಕಾರನ ಬಿಡಿಸ್ಬಿಟ್ಟು ಓಡ್ ಬಂದು ನವೆಂಬರ್ ಅಷ್ಟಕ್ಕೆ ಸರ್ಕಾರ ಮಾಡಿಬಿಡ್ತೀವಿ ಅಂತ ಹೇಳ್ತಿದ್ದೀರಿ. ಆಗುತ್ತೆ ನಿಮ್ಮ ಕೈಯಲ್ಲಿ? ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ, ಸಿದ್ಧಾಂತ ಇರೋ ರಾಜಕಾರಣಿ. ಕಾಂಗ್ರೆಸ್ ಪಕ್ಷ ಏನು ಸುಮ್ಮನೆ ಓಡಿ ಬಂದಿದೆಯಾ? ಥ್ರೂ ಮೂವ್ಮೆಂಟ್ ಎಗೇನ್ಸ್ಟ್ ಫಾರಿನರ್ಸ್ ರೂಲ್ ಚಳುವಳಿ. ಎಂಥದ್ದು? ಅಸಹಕಾರ ಚಳುವಳಿ ಮುಖಾಂತರ ಬಂದಿರೋಂಥದ್ದು, ಅಹಿಂಸಾತ್ಮಕ ಚಳುವಳಿಗಳ ಮುಖಾಂತರ ಬಂದಿರೋದು. ಅದರಲ್ಲಿ ವಿಷಯ ಇತ್ತು, ದೇಶದ ಹಿತ ಇತ್ತು, ಪ್ರಜೆಗಳ ಬದುಕಿತ್ತು, ಭಾರತದ ಭವಿಷ್ಯ ಇತ್ತು. ಇದಕ್ಕೆ ಚಳುವಳಿ ಹೋರಾಟಗಳಾಗದು ಬಿಟ್ಟು ವಿಷಯನೇ ಇಲ್ಲದೇನೆ ನೀವು 3-4 ಗುಂಪು ಮಾಡಿಕೊಂಡು ಅಲ್ಲಲ್ಲೇ ಹೊಡೆದಾಡ್ಕೊಂಡು ಇವನು ಬಂದರೆ ನಾ ಬರಲ್ಲ ಅಂತ ಅವ್ನು ವಾಪಸ್ ಕಳಿಸಿ ಅಲ್ಲಿ ಕೂತ್ಕೊಂಡು ನಾವು ಹೇಳೋದಕ್ಕೆಲ್ಲ ನೀವು ಅವರೊಬ್ಬರು ಉತ್ತರ ಕೊಟ್ಬಿಟ್ರೆ, ಯತ್ನಾಳ್ ಅವ್ರಿಗೆ ನೀವು ಕೊಟ್ಟಿರೋ ಪ್ರಶ್ನೆಗಳಿಗೆ ಅದಕ್ಕೆ ನಿಮಗೂ ಸಮರ್ಪಕ ಉತ್ತರ ಕೊಟ್ಟರೆ ಆಮೇಲೆ ಉಳಿದದ್ದು ನಾವು ಹೇಳ್ಬೋದು. ಇಷ್ಟೆಲ್ಲ ನೀವು ರಾಜಕೀಯ ಮಾಡ್ತಿರಲ್ಲ.